ಮದುವೆಯಾಗಿ ಬರೀ 4 ತಿಂಗಳು ಕಣ್ರಿ, ನಮ್ಮ ಕಣ್ಮಣಿಯ ಜೀವನದಲ್ಲಿ ಸಿಡಿಲು ಬಡಿತು. ನಮ್ಮ ಕಣ್ಮಣಿ ತನ್ನ ಹುಟ್ಟುಹಬ್ಬ ಆಚರಿಸಿ 2 ದಿನಗಳು ಕಳೆದಿದ್ವು ಅಷ್ಟೇ. ನಮ್ಮ ಕಣ್ಮಣಿಗೆ ಜ್ವರ ಕಾಣಿಸಿತ್ತು. ಮೈಗೆ ಹುಷಾರಿಲ್ಲ ಅಂದರೂ ಗಂಡನಿಗಾಗಿ ಏನಾದರೂ ಮಾಡಿ ಹಾಕಬೇಕಲ್ಲ, ಹೊಟ್ಟೆ ಹಸ್ಕೊಂಡಿರ್ತಾನಲ್ಲ ಅಂದ್ಬಿಟ್ಟು ಊಟ ಮಾಡಿ ಅವನಿಗಾಗಿ ಊಟ ಬಡಿಸ್ತಾಳೆ. ಊಟ ಮಾಡ್ತಾನೆ ಆಕೆಯ ಗಂಡ. ಅದಾದಮೇಲೆ ಅವಳ ಗಂಡನಿಗೆ ಒಂದು ಕರೆ ಬರುತ್ತೆ. ಹೌದು, ಯಾರೋ ಒಬ್ಬ ಹಳೆಯ ಸ್ನೇಹಿತ ಅವನಿಗೆ ಕರೆ ಮಾಡಿರ್ತಾನೆ. ಊರಿಗೆ ಬಂದಿದ್ದೀನಿ, ಬಂದು ನನ್ನ ಭೇಟಿಯಾಗು ಅಂತ. ಇವನು ಅವನ್ನ ನೋಡೋ ಉತ್ಸುಕದಲ್ಲಿ ಹೆಂಡತಿಗೆ ನಾನು ಅವನ್ನ ನೋಡೋಕ್ಕೆ ಹೋಗಿ ಬರ್ತೇನೆ, ನೀನು ವೆಯ್ಟ್ ಮಾಡು, ನಾನು ಬರ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಕಣ್ಮಣಿ ಹೇಳ್ತಾಳೆ, ನನಗೆ ಸ್ವಲ್ಪ ಮೈ ಹುಷಾರಿಲ್ಲ, ಕ್ಲಿನಿಕ್ವರೆಗೂ ಹೋಗಿ ಬಂದ್ಬಿಡೋಣ, ಸ್ವಲ್ಪ ತೋರಿಸ್ಕೊಂಡು ಬಂದ್ಬಿಡ್ತೀನಿ, ಆಮೇಲಿಂದ ನೀವು ನಿಮ್ಮ ಸ್ನೇಹಿತನ ನೋಡೋಕ್ಕೆ ಹೋಗಿ ಅಂತ. ಅದಕ್ಕೆ ಇವನು ಇಲ್ಲ ಇಲ್ಲ, ನನ್ನ ಸ್ನೇಹಿತ ತುಂಬ ದೂರದಿಂದ ಬಂದಿದ್ದಾನೆ, ಅವನ್ನ ನೋಡೋಕ್ಕೆ ಹೋಗಬೇಕು, ನಾನು ಬಂದು ನಿನ್ನ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸುಳ್ಳು ಭರವಸೆ ಕೊಟ್ಟು ಹೊರಡಕ್ಕೆ ನಿಲ್ತಾನೆ. ಈತ ಸ್ನೇಹಿತರ ಜೊತೆ ಸೇರಿದ್ರೆ ಮೋಜು ಮಸ್ತಿ ಮಾಡ್ತಾನೆ ಅನ್ನೋ ಭಯನೂ ನಮ್ಮ ಕಣ್ಮಣಿಯನ್ನು ಕಾಡ್ತಿತ್ತು. ಹಾಗಾಗಿ ಅವಳು ಒಂದು ಮಾತು ಹೇಳ್ತಾಳೆ, ಅಲ್ಲ ರೀ, ಸ್ನೇಹಿತನ ನೋಡೋಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದರೆ ಅಲ್ಲಿ ಹೋಗಿ ಕುಡಿದು ಬಿಟ್ಟಲ್ಲ ಬರಕ್ಕೆ ಹೋಗಬೇಡಿ, ಅರ್ಥವಾಯ್ತೆ? ನೀವು ಕುಡಿಬೇಕಾದ್ರೆ ನಾನು ಹೇಳ್ದ ಹಾಗೆ ಮನೇಲಿ ಬಂದು ಕುಡೀರಿ, ಅದನ್ನು ಬಿಟ್ಟು ಸ್ನೇಹಿತರ ಜೊತೆ ಹೋಗಿ ಎಲ್ಲೆಲ್ಲೋ ಕುಡಿಯೋದನ್ನೆಲ್ಲ ಮಾಡಕ್ಕೆ ಹೋಗ್ಬಿಡಿ ಅಂತ ಅವನಿಗೆ ಬುದ್ಧಿ ಮಾತು ಹೇಳ್ತಾಳೆ. ಸರಿ, ನಾನು ಅಲ್ಲೆಲ್ಲ ಹೋಗಿ ಏನು ಕುಡಿಯಲ್ಲ, ನೀನು ಯಾವಾಗ ನೋಡಿದ್ರೂ ಬರೀ ಇದೇ ಮಾತನ್ನು ಆಡಬೇಡ, ನಾನು ಹೋಗಿ ಬರ್ತೀನಿ, ಹೋಗಿ ನನ್ನ ಸ್ನೇಹಿತನ ನೋಡ್ಕೊಂಡು ಬರ್ತೀನಿ, ಆಮೇಲೆ ಬೇಕಾದರೆ ಕ್ಲಿನಿಕ್ಗೆ ಹೋಗೋಣ ಅಂತ ಹೇಳಿ ಅವನು ಒಂದು ರೀತಿ ಮುನಿಸಿನಿಂದನೇ ಮಾತಾಡ್ಬಿಟ್ಟು ಹೊರಟು ಬಿಡ್ತಾನೆ ಅಲ್ಲಿಂದ. ಹೋದವ ತುಂಬ ಹೊತ್ತಾದರೂ ಪತ್ತೆನೇ ಇಲ್ಲ. ಯಾವ ಸಂದೇಶನೂ ಅವನು ಕಳಿಸ್ಲಿಲ್ಲ, ಕರೆನೂ ಮಾಡಿ ಹೇಳಲಿಲ್ಲ. ಇವಳಿಗೆ ಮೈ ಇನ್ನೂ ಸ್ವಲ್ಪ ಬಿಗಡಾಯಿಸ್ತು, ಕೋಪ ಜಾಸ್ತಿ ಆಯಿತು. ಹೌದು, ಕಣ್ಮಣಿಗೆ ಕೋಪ ಬಂತು. ಕ್ಲಿನಿಕ್ಗೆ ಹೋಗಬೇಕಾಗಿತ್ತು, ಇವನು ಇಷ್ಟೊತ್ತಾದರೂ ಬಂದಿಲ್ಲ, ಕ್ಲಿನಿಕ್ ಮುಚ್ಚಿಬಿಟ್ರೆ ಹೇಗೆ ಅಂತ ಬೇಜಾರು ಮಾಡಿಕೊಂಡು ಕೂತಿದ್ಲು. ಇವನ ಮೇಲೆ ಇರೋ ಪ್ರೀತಿಗೆ ಅವಳಿಗೆ ಮೈ ಹುಷಾರಿಲ್ಲ ಅಂದರೂ ಅವನಿಗಾಗಿ ರಾತ್ರಿಗೆ ಅಡಿಗೆ ಎಲ್ಲ ಮಾಡಿಟ್ಟು ಅವಳು ಅವನಿಗಾಗಿ ಕಾಯ್ತಾ ಇರ್ತಾಳೆ. ಕೋಪ ಒಂದು ಕಡೆ ಇದ್ದರೂ ಪ್ರೀತಿ ಇದೆಯಲ್ಲ, ಆ ಪ್ರೀತಿನೇ ಅವಳನ್ನು ಕುರುಡು ಮಾಡಿಬಿಟ್ಟಿತ್ತಲ್ಲ. ಹೌದು, ಕಾಯ್ತಾ ಕೂತಿದ್ಲು ಇವನಿಗಾಗಿ ಊಟ ಇಟ್ಕೊಂಡು. ಸಾಹೇಬರು ಬಂದರು. ಹೌದು, ತಡರಾತ್ರಿ ಬರ್ತಾರೆ. ತಡರಾತ್ರಿ ಬಂದು ಗಾಡಿ ಹೊರಗಡೆ ನಿಲ್ಲಿಸಿ ಗೇಟ್ ತಟ್ತಾನೆ. ಇವಳು ಗೇಟ್ ತೆಗೆಯೋಕ್ಕೆ ಹೋದರೆ ತೂರಾಡ್ತಾ ಇರ್ತಾನೆ ಕಣ್ರಿ. ಅವನು ತೂರ ಆಡ್ಕೊಂಡು ನಿಂತಿರ್ತಾನೆ. ಕುಡಿದು, ಅದು ಹೇಳ್ತಾರಲ್ಲ, ಕುತ್ತಿಗೆವರೆಗೂ ಕುಡಿದು ಬಂದು ನಿಂತಿರ್ತಾನೆ ತೇಲಾಡ್ಕೊಂಡು. ಎಷ್ಟು ಘಾಸಿ ಆಗತ್ತೆ ನಮ್ಮ ಕಣ್ಮಣಿಗೆ, ತುಂಬಾ ಘಾಸಿ ಆಗತ್ತೆ ಅದನ್ನು ನೋಡಿದಾಗ. ನನಗೆ ಮೈ ಹುಷಾರಿಲ್ಲ ಅಂತ ಆದಾಗ ಕೇಳಿದೆ ಅಲ್ವಾ, ಕ್ಲಿನಿಕ್ ಹೋಗಿ ಬಂದ್ಬಿಡೋಣ ಅಂತ. ಅದನ್ನೂ ದಾಟಿ ಯಾರೋ ಸ್ನೇಹಿತನನ್ನು ನೋಡೋಕ್ಕೆ ಹೋಗ್ತೀನಿ ಅಂತ ಹೇಳಿ ಕಂಠ ತುಂಬ ಕುಡ್ಕೊಂಬಂದಿದೆಯಲ್ಲ, ಏನಂತ ಹೇಳೋದು ನಿನಗೆ ಅಂತ ಹೇಳಿದ ತಕ್ಷಣ ಈತ ರೊಚ್ಚಿಗೇಳ್ತಾನೆ. ಇವನ ಒಳಗಿರೋ ಮೃಗ ಅಲ್ಲಿ ಹೊರಗೆ ಬರುತ್ತೆ. ಅಲ್ಲಿವರೆಗೂ ನಮ್ಮ ಕಣ್ಮಣಿಗೆ ಇವನ ಮೃಗತ್ವದ ಬಗ್ಗೆ ಐಡಿಯಾ ಇರಲಿಲ್ಲ. ಹೌದು, ತುಂಬ ನಾಟಕ ಮಾಡಿ 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 ಇವಳನ್ನ ಫುಸ್ಲಾಯಿಸ್ಬಿಟ್ಟಿದ್ದ ಈತ. ಗಂಡ ಹೆಂಡಿರಲ್ಲಿ ಜಗಳಗಳು ಸಾಮಾನ್ಯ ಕಣ್ರಿ, ಅದನ್ನು ಕೂತು ಬಗೆಹರಿಸ್ಕೋಬೇಕು. ಯಾವುದೋ ವಿಷಯದಲ್ಲಿ ಗಂಡ ಮಾಡಿದ್ದು ಹೆಂಡತಿಗೆ ಇಷ್ಟ ಆಗಲ್ಲ, ಹೆಂಡತಿ ಮಾಡಿದ್ದು ಗಂಡನಿಗೆ ಇಷ್ಟ ಆಗಲ್ಲ. ಅದನ್ನು ಮಾತಾಡಿ ಬಗೆಹರಿಸ್ಕೋಬೇಕು. ಅದನ್ನು ಬಿಟ್ಟು ರೌದ್ರತೆ ತೋರಿಸೋದು, ವಿಕೃತಿ ಮೆರೆಯೋದು ಎಷ್ಟರ ಮಟ್ಟಿಗೆ ಸರಿ? ಈ ತಪ್ಪನ್ನು ಈತ ಮಾಡೇ ಬಿಟ್ಟ. ಈತ ಕಂಟ್ರೋಲ್ ಇಲ್ಲದೆ ವಿಕೃತಿ ಮೆರೀತಾ ಇದ್ದ. ಇದನ್ನು ಕಂಡ ಕಣ್ಮಣಿ ಗೇಟ್ ತೆಗೆದುಬಿಟ್ಟು ಮನೆ ಒಳಗೆ ಹೋಗ್ತಾಳೆ. ಈತ ಹಿಂದೆನೇ ಬರ್ತಾನೆ. ಬಂದು ನಿನ್ನ ಬೆಂಕಿ ಹಚ್ಚಿಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಕಣ್ಮಣಿ ಅವನ ಮೇಲೆ ಇದ್ದ ಪ್ರೀತಿ ಇದೆಯಲ್ಲ, ಕುರುಡು ಮಾಡಿಬಿಡಿತಲ್ಲ ಅವಳನ್ನ. ಎಲ್ಲಿ ಹಚ್ಚು ನೋಡೋಣ, ನನಗೆ ನೀನು ಬೆಂಕಿ ಹಚ್ತೀಯಾ, ನನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲ ಅಲ್ಲ ಅಂತಾಳೆ. ಈ ಕರುಣೆ ಇಲ್ಲದ ಪ್ರಾಣಿ ಅವಳ ಗಂಡ
ಏನು ಮಾಡ್ತಾನೆ ಗೊತ್ತೇನ್ರಿ? ಸೀಮೆಣ್ಣೆ ತಂದು ಅವಳ ಮೇಲೆ ಸುರಿದೇ ಬಿಡ್ತಾನೆ. ಅವಳಿಗೆ ಅವನ ಮೇಲಿದ್ದ ಪ್ರೀತಿ ಹೆಚ್ಚಿತ್ತೆ ಹೊರತು ಅವನು ಏನಾದರೂ ಮಾಡಿಬಿಡ್ತಾನೆ ಅನ್ನೋದು ಅವಳ ಮನಸ್ಸಲ್ಲಿ ಖಂಡಿತ ಒಂಚೂರು ಇರಲಿಲ್ಲ ಕಣ್ರಿ. ಆದರೆ ಈ ಕ್ರೂರಿ ಅವಳಿಗೆ ಬೆಂಕಿ ಹಚ್ಚಿಬಿಡ್ತಾನೆ. ಕುಡ್ದಿದ್ನಲ್ಲ, ಜ್ಞಾನ ಇಲ್ಲ, ಏನು ಮಾಡ್ತಿದ್ದಾನೆ ಅನ್ನೋ ಪರಿಜ್ಞಾನ ಕೊಂಚವೂ ಇಲ್ಲ. ಹಚ್ಚೇ ಬಿಟ್ಟ. ನಮ್ಮ ಕಣ್ಮಣಿಗೆ ಬೆಂಕಿ ಹಚ್ಚೇ ಬಿಟ್ಟ. ಆ ಬೆಂಕಿ ನಮ್ಮ ಕಣ್ಮಣಿಯ ಕಾಲಿನಿಂದ ಹಿಡಿದು ತಲೆಯವರೆಗೂ ಹಬ್ಬಿಬಿಡ್ತು ಕಣ್ರಿ. ಕಿರಿಚ್ಕೋತಾಳೆ, ಕಾಪಾಡು ನನ್ನ, ಕಾಪಾಡು ನನ್ನ ಅಂತ. ಈತ ಅವಳ ಹತ್ರಕ್ಕೂ ಹೋಗಲ್ಲ. ಬೆಂಕಿ ಹಚ್ತಾನಲ್ಲ, ಆವಾಗ ಚೂರು ಅವನ ಕೈ ಸುಡುತ್ತೆ ಅಷ್ಟೆ. ಅಲ್ಲಿಂದ ಅವಳನ್ನ ದೂರ ತಳ್ತಾನೆ. ದೂರ ತಳ್ಳಿ ಅವಳು ಆ ನೋವಿನಲ್ಲಿ ಕಿರಿಸ್ತಾ ಅಲ್ಲಿ ಇಲ್ಲಿ ಅಂತ ಬೀಳ್ತಾಳೆ. ಆ ಗೋಡೆಗಳಲ್ಲಿ ಅವಳು ನರಳಾಡಿ ಆ ಗೋಡೆಗಳ ಹತ್ರ ಬೀಳ್ತಾಳಲ್ಲ, ಅಲ್ಲೆಲ್ಲ ಅವಳ ಚರ್ಮದ ಆ ಪಾರ್ಟ್ಸ್ ಸಿಗತ್ತೆ ಕಣ್ರಿ. ಅಲ್ಲಿ ಆ ಚರ್ಮಗಳು ಸಿಗತ್ತೆ, ಸುಟ್ಟು ಹೋಗಿರೋ ಚರ್ಮಗಳು ಸಿಗತ್ತಂತೆ. ಆಕೆಯ ತಮ್ಮ ಹೇಳ್ತಾನೆ, ಕಣ್ಣಲ್ಲಿ ರಕ್ತ ಬರ್ತಾ ಇತ್ತು ಆ ಸನ್ನಿವೇಶನ ಆಮೇಲೆ ಹೋಗಿ ನೋಡಿದಾಗ ಅಂತ. ಅಲ್ಲಿಂದ ಅವಳು ಮೂರ್ಛೆ ಹೋಗಿ ಬೀಳ್ತಾಳೆ, ನೋವಿಂದ ನರಳಿ ಬೀಳ್ತಾಳೆ ನಮ್ಮ ಕಣ್ಮಣಿ. ಕರುಣೆ ಇಲ್ಲದ ಈತ ಅದನ್ನು ನೋಡ್ತಾ ನಿಂತಿರ್ತಾನೆ. ಕುಡ್ದ ಅಮಲಲ್ಲಿದ್ದ ಈತ ಸ್ವಲ್ಪ ಇಳಿತಲ್ಲ, ಆಮೇಲೆ ಯೋಚನೆ ಬಂತು, ಅಯ್ಯೋ ಏನಾದರೂ ಆದರೆ ನಮ್ಮನ್ನು ಇವರು ಸುಮ್ಮನೆ ಬಿಡಲ್ಲ, ಇವಳನ್ನ ಹೇಗಾದರೂ ಮಾಡಿ ಹಾಸ್ಪಿಟ್ಲಿಗೆ ತಗೊಂಡೋಗಿ ಅಡ್ಮಿಟ್ ಮಾಡಿಬಿಟ್ಟು ಎಲ್ಲಾದರೂ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾನೆ. ಎಷ್ಟು ಸ್ವಾರ್ಥ ಮೆರಿತಾನೆ ನೋಡಿ. ಮದುವೆ ಆಗಿ 4 ತಿಂಗಳು ಆ ಹೆಣ್ಣು ಮಗಳು ಇವನೇ ಪ್ರಪಂಚ ಅಂತ ನಂಬ್ಕೊಂಬಂದ್ಲು. ಬೆಂಕಿ ಹಚ್ಚಿಬಿಡ್ನಲ್ರಿ. ಅಲ್ಲಿಂದ ಅವಳನ್ನ ಸುಟ್ಟ ಮೈಯೊಂದಿಗೆ ಅವನ ಗಾಡಿಯಲ್ಲಿ ಕೂರಿಸ್ಕೊಂಡು ತಗೊಂಡು ಹೋಗ್ತಾನೆ. ಮನುಷ್ಯತ್ವ ಇದೆಯಾ ಇವನಿಗಲ್ಲ. ತಗೊಂಡು ಹೋಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡ್ತಾನೆ. ದಾಖಲು ಮಾಡಿದವನಿಗೆ ಇಲ್ಲಿ ತವರಿಗೆ ಹೇಗೆ ಹೇಳೋದು ಅನ್ನೋದು ಮುಜುಗರ ಇರುತ್ತಲ್ಲ. ಇಷ್ಟೆಲ್ಲ ಮಾಡಿಬಿಟ್ಟ, ಒಂದು ಹೆಣ್ಣು ಮಗು ಜೀವನನೇ ಹಾಳು ಮಾಡಿಬಿಟ್ಟು ಹೇಗೆ ಹೇಳ್ತಾನೆ. ಅದಕ್ಕೆ ಏನು ಮಾಡ್ತಾನೆ, ನಮ್ಮ ಕಣ್ಮಣಿಯ ಮನೆ ಹತ್ರ ಅಕ್ಕಪಕ್ಕದಲ್ಲಿರೋ ಜನರನ್ನ ಯಾರೊಬ್ಬರನ್ನ ನೋಡ್ತಾನೆ. ಬೀದಿಯಲ್ಲಿ ಬೆಳಗ್ಗೆ 6:30 ಸಮಯ ಕಣ್ರಿ. ಆ ಸಮಯದಲ್ಲಿ ಅವರ ಹತ್ರ ಬಂದ್ಬಿಟ್ಟು ಇವರ ಮಗಳು ಬೆಂಕಿ ಹಚ್ಕೊಂಡು ಆಸ್ಪತ್ರೆಯಲ್ಲಿದ್ದಾಳೆ, ಹೋಗಿ ನೋಡಕ್ಕೆ ಹೇಳಿ ಅಂತ ಹೇಳಿ ಹೊರಟು ಬಿಡ್ತಾನೆ. ಎದುರಿಸೋ ಧೈರ್ಯ ಇರಲಿಲ್ಲ ಆ ಹೇಡಿಗೆ. ಹೇಗೆ ಎದುರಿಸ್ತಾನೆ ಹೇಳಿ? ಹೂವಿನಂತೆ ಇದ್ದ ಹೆಣ್ಣನ್ನ ಹಾಳು ಮಾಡಿಬಿಟ್ನಲ್ಲ. ಚೆನ್ನಾಗಿರ್ತಾನ? ಖಂಡಿತ ಅವನ ಜೀವನದಲ್ಲಿ ಕೊರಗ್ತಾನೆ ಕಣ್ರಿ ಅವನು. ಖಂಡಿತ ಅವನ ಜೀವನದಲ್ಲಿ ಯಾವತ್ತಿಗೂ ಅವನು ಚೆನ್ನಾಗಿರಲ್ಲ. ಈತ ಬಂದು ಹೇಳದ್ನಲ್ಲ, ಅವ್ರು ಕೇಳಿಸ್ಕೊಂಡು ಮನೆ ಹತ್ರ ಬರ್ತಾರೆ. ಮನೆಯ ಬಾಗಿಲು ಬಡಿದು, ನೋಡಿ ಸ್ವಾಮಿ, ಯಾರೋ ಒಬ್ಬ ಬಂದಿದ್ದ, ನಿಮ್ಮ ಮಗಳು ಸುಟ್ಟು ಹೋಗಿದ್ದಾಳಂತೆ, ತನ್ನನ್ನು ತಾನು ಸುಟ್ಕೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾಳೆ ಅಂತ ಹೇಳ್ತಾರೆ. ಯಾರು ಹೇಳಿದ್ರು ಅಂದರೆ, ಯಾರೋ ಒಬ್ಬ ಬಂದು ಹೇಳ್ಬಿಟ್ಟು ಹೋದ, ಹೋಗಿ ನೋಡಿ ಆಸ್ಪತ್ರೆಯಲ್ಲಿ ಸಿಗ್ಬೋದು, ಹೋಗಿ ನೋಡಿ ಅಂತ ಹೇಳ್ತಾರೆ. ಈ ಕುಟುಂಬದ ಪರಿಸ್ಥಿತಿ ಏನಾಗ್ಬೇಕು ಹೇಳಿ? ದಿಕ್ಕೇ ತೋಚ್ತಿಲ್ಲ. ನಮ್ಮ ಮಗಳಿಗೆ ಏನಾಗಿದೆ, ಏನಾಗಿರ್ಬೋದು, ಅಯ್ಯೋ ಏನು ಮಾಡೋದು ಅಂತ ಯಾರಿಗೂ ತೋಚ್ತಾ ಇಲ್ಲ. ಇಲ್ಲಿ ತಂದೆಗೂ ತೋಚ್ತಾ ಇಲ್ಲ, ತಾಯಿ ಏನು ಮಾಡಬೇಕು ಅಂತ ಅವಳಿಗೂ ತೋಚ್ತಾ ಇಲ್ಲ, ತಮ್ಮ ಅಯ್ಯೋ ನಮ್ಮ ಅಕ್ಕನಿಗೆ ಏನು ಆಗೋಯ್ತು, ಏನು ಮಾಡಬೇಕು ಇವಾಗ ಅಂತ ಯಾರಿಗೂ ತೋಚ್ತಾ ಇಲ್ಲ. ಇರೋದು ಇವ್ರು 3 ಜನ ಅಲ್ಲ, ತಮ್ಮನೂ ಅಮ್ಮ ಇಬ್ಬರು ಧೈರ್ಯ ಮಾಡ್ತಾರೆ. ಅಪ್ಪ ಕೂಗ್ ಹೋಗಿರ್ತಾನೆ, ತುಂಬ ಪ್ರೀತಿಯಲ್ಲ ಅವಳ ಮೇಲೆ. ಏನು ಮಾಡೋದು ಅಂತಾನೆ ಅವನಿಗೆ ಅರ್ಥ ಆಗಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ತಮ್ಮನೂ ಅಮ್ಮನೂ ಇಬ್ಬರು ಸೇರಿ ಹೊರಡ್ತಾರೆ. ಆಸ್ಪತ್ರೆ ಹತ್ರ ಹೋಗಿ ತಲುಪ್ತಾರೆ. ಹೋಗಿ ಆಸ್ಪತ್ರೆಯಲ್ಲಿ ವಿಚಾರಿಸಿದಾಗ, ಹೌದು ಒಂದು ಕೇಸ್ ಬಂದಿದೆ, ಹೋಗಿ ನೋಡಿ ಅಂತಾರೆ. ಹೋಗಿ ನೋಡಿದ್ರೆ ನಮ್ಮ ಕಣ್ಮಣಿ ಬೆಂಕಿಗೆ ಆಹುತಿಯಾಗಿ ಮಲಗಿದ್ಲು ಕಣ್ರಿ, ಮಲಗಿದ್ಲು. ಇಡೀ ದೇಹ ಸುಟ್ಟೋಗಿತ್ತು ಕಣ್ರಿ, ಚರ್ಮನೇ ಇಲ್ಲ ಅವಳ ದೇಹದ ಮೇಲೆ. ಅವಳಿಗಿದ್ದ ಸುಂದರವಾದ ಗುಂಗುರು ಕೂದಲುಗಳು ಸುಟ್ಟು
ಕರಕಲಾಗಿ ಹೋಗಿದ್ವು. ಅಷ್ಟು ನೋವಿನಲ್ಲೂ ತಮ್ಮನನ್ನ ನೋಡಿ ಬಾರೋ ಅಂತಾಳೆ. ಬಾರೋ ಅಂತಾಳೆ.